ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಧರ್ಮೇಂದ್ರ ಮತ್ತು ರಾಜೇಶ್ ಅವರನ್ನು ನೋಡ್ತಾ ಇದ್ದೇವೆ. ಇವರಿಬ್ಬರ ನಡುವೆ ಸಂಭಾಷಣೆ ಭಾಳ ಮುಖ್ಯವಾದದ್ದು. ನೋಡಿ ಆನಂದಿಸಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಹೇಳು ಸರ್, ತುಂಬ ದಿನದಿಂದ ನಾನು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೇಳಬೇಕಂತ ಮಾಡಿದ್ದೇನೆ, ಕೇಳ್ಬೋದಾ? ಆಯ್ತಪ್ಪ, ಏನು ಕೇಳೋದು ಪ್ರಶ್ನೆ? ಸರ್, ಪ್ರತಿ ತಿಂಗಳ 10,000 ಸಂಬಳ ನನಗೆ ಕೊಡುತ್ತೀರಿ. ಆ 10,000 ರೂಪಾಯಿ ದುಂದು ವೆಚ್ಚ ನಿಮಗೆ ಅನಿಸುವುದಿಲ್ಲ? ನನ್ನ ಕೆಲಸ ಏನು? ನೀವು ಬಂದ ನಂತರ ಬರೀ ಒಂದು ಬಾಟ್ಲಿ ನೀರು ಕೊಡೋದು. ಸರ್, ಆ ಬಾಟಲಿ ನೀರು ನೀವೇ ತೆಗೆದುಕೊಂಡರೆ ಪ್ರತಿ ತಿಂಗಳ 10,000 ರೂಪಾಯಿ ಉಳಿತಾಯ ಮಾಡಬಹುದು. ನಿಮ್ಮ ಕಂಪ್ನಿಗೆ ನಿಮಗೆ ಲಾಭ ಅಲ್ಲವೇ? ನೀ ಹೇಳಿಕೊಡೋದು ಸರಿಯಾಗಿ ಉತ್ತರವಾಗಿದೆ. ಆದರೆ ಈಗ ನಾನು ನನ್ನ ಮನಸ್ಸಿನ ಒಂದು ಮಾತನ್ನು ನಿನಗೆ ಹೇಳುತ್ತೇನೆ. ನಾನು ಏನೂ ಓದಿಲ್ಲ. ನನ್ನ ಬಳಿ 10 ಜನ ಕೆಲಸ ಮಾಡುತ್ತಾರೆ. ಆದರೆ ನೀನು ತುಂಬಾ ಓದಿದ್ದೀಯ. ನೀನು ನನ್ನ ಬಳಿ ಬರೀ 10,000ಕ್ಕೆ ಮಾತ್ರ ಸೀಮಿತವಾಗಿರೋ ಬದಲು ನಿನ್ನ ಓದಿನ ತಕ್ಕಂತೆ ಹೊರಗೆ ದುಡಿದರೆ ನೀನು ನನ್ನಕ್ಕಿಂತಲೂ ಹೆಚ್ಚು ನೀನು ಸಾಹುಕಾರನಾಗಿ ಹೆಚ್ಚು ಜನ ಕೆಲಸವನ್ನು ಇಟ್ಟುಕೊಳ್ಳಬಲ್ಲೆ. ನನಗನಿಸಿದ ಪ್ರಕಾರ ಈಗ ನಿನಗೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು. ಸರ್, ನಿಮ್ಮ ಮಾತಿನಲ್ಲಿ ತುಂಬಾ ಅರ್ಥವಿದೆ. ನನಗೇನು ತಿಳಿತಂದರೆ ಓದಿನಲ್ಲಿ ಬುದ್ಧಿ ಇರಬೇಕೆಂಬುದು. ಗುಡ್. ಧನ್ಯವಾದಗಳು. ನಿಮಗೆ ಇದೇ ರೀತಿ ನೀತಿಯುತ ಕತೆ ಬೇಕಾದರೆ ಪಿಯಾನೋ ಆ್ಯಂಡ್ ಕಾರ್ಟೂನ್ ಚಾನಲನ್ನು ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನು ಮರೆಯಬೇಡಿ.